ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತು ಪಾಟ್ ಅಲ್ಲಿ ಬೆಳ್ಳುಳ್ಳಿನ ಹೇಗೆ ಬೆಳೆಯೋದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಪಪ್ಪ ಜೊತೆಗೆ ಒಂದೆರಡು ಸರ್ತಿ ಶುಂಠಿ ಎಲ್ಲೋ ಬೆಳೆಯುವಾಗ ಹೋಗಿದ್ದು ಬಿಟ್ಟರೆ ಕೃಷಿಲಿ ನನಗೆ ಯಾವ ಅನುಭವ ಕೂಡ ಇಲ್ಲ. ಹೇಗಾದರೂ ಬೆಳಿಬೇಕು ಅನ್ನೋ ಒಂದು ಉತ್ಸಾಹದಿಂದ ಎಲ್ಲನೂ ಕಲಿತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಬೆಳ್ಳುಳ್ಳಿನ ಹೇಗೆ ಬೆಳೆಯೋದು ಅಂತ ಹೇಳಿ ಪ್ರಯೋಗವಾಗಿ ಮಾಡ್ತಾ ಇದ್ದೀನಿ. ಇದನ್ನು ನಾನು ಬೆಳ್ಳುಳ್ಳಿ ಬೆಳೆಯೋ ಈ ಪ್ರೋಸೆಸ್ಸಲ್ಲಿ ಏನೇನು ಕಲಿತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಫಸ್ಟು ಇರೋದರಲ್ಲಿ ಚೆನ್ನಾಗಿ ಬೆಳೆದಿರೋಂತಹ ದಪ್ಪ ಎಸಳುಗಳಿರೋ ಬೆಳ್ಳುಳ್ಳಿನ ತೊಗೊಂಡು ಬಿಡಿಸ್ತಾ ಇದ್ದೀನಿ. ಅದು ಒಂದೊಂದನ್ನು ನೀಟಾಗಿ ಬಿಡಿಸ್ಕೋಬೇಕು. ನಾನು ಇಲ್ಲಿ ಜಸ್ಟ್ ಟ್ರೈ ಮಾಡಿ ನೋಡೋಣ ಅಂತ ಅಲ್ವಾ, ಅದಕ್ಕೋಸ್ಕರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಒಟ್ಟು ಒಂದು 5-6 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾರ್ಮಲಾಗಿ ಸ್ಪೆಷಲ್ ಪಾಟಿಂಗ್ ಮಿಕ್ಸ್ ಅಂತ ಏನೂ ಮಾಡ್ತಾ ಇಲ್ಲ, ನಾರ್ಮಲಾಗಿ ನಮ್ಮ ತೊಟ್ಟಿನಲ್ಲೇ ಬೆಳೆಸ್ತಾ ಇದ್ದೀನಿ. ಪಾಟಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಸೇಮ್ ಮಣ್ಣನ್ನು ಸ್ವಲ್ಪ ಸಡಿಲಿಸ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಯಾವುದೇ ಮಣ್ಣಾದ್ರೂ ನೀರು ನಿಂತ್ಕೊಳ್ಳದೆ ಇರೋ ರೀತಿ ಇರಬೇಕು, ಒಳ್ಳೆ ಡ್ರೈನೇಜ್ ಇರಬೇಕು. ಅದಕ್ಕೋಸ್ಕರ ಫಸ್ಟು ಮಣ್ಣನ್ನು ಸಡಿಲಿಸ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ನಮ್ಮ ಬೆಂಗಳೂರು ವೆದರ್ಗೆ ಈ ಮಣ್ಣಿಗೆ ಅದು ಹೇಗೆ ಬರುತ್ತೆ ಅಂತ, ಬಟ್ ಪ್ರಯತ್ನ ಅಂತೂ ಪಡ್ತೀನಿ ನಾನು. ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡ್ಬೋದು ಅಂತಾರಲ್ಲ, ಹಾಗೆ ಮಣ್ಣು ಗೊಬ್ಬರ ಇದ್ದರೆ ಏನ ಬೇಕಾದರೂ ಬೆಳಿಬೋದು ಅನ್ನೋ ಮೆಂಟಾಲಿಟಿ ನಂದು. ನೋಡೋಣ, ಲೆಟ್ ಮೀ ಟ್ರೈ. ಅಯ್ಯೋ, ಮಣ್ಣನ್ನು ಸಡಿಲಿಸ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಅರಿಶಿಣದ ಕೊಂಬು ಹಾಕಿದ್ದೆ ಯಾವಾಗಲೂ ಅನಿಸುತ್ತೆ. ಅದು ಸಿಕ್ತು, ಇವಾಗ ಆಚೆ ಬಂತು. ಇದನ್ನು ಬೇರೆ ಎಲ್ಲಾದರೂ ನಡಬೇಕೀಗ. ಓಕೆ, ಈಗ ಮಣ್ಣು ಸಡಿಲಿಸ್ಕೊಂಡಿದ್ದಾಗಿದೆ. ಇದನ್ನು ಸ್ವಲ್ಪ ಫರ್ಟೈಲ್ ರಿಚ್ ಮಾಡೋಣ ಅಂತ ವರ್ಮಿ ಕಂಪೋಸ್ಟ್ ಒಂಚೂರು ಹಾಕ್ತೀನಿ. ಒಂದು ಮುಷ್ಟಿಯಷ್ಟು ವರ್ಮಿ ಕಂಪೋಸ್ಟ್ನ ಅದಕ್ಕೆ ಹಾಕ್ಕೊತೀನಿ. ವರ್ಮಿ ಕಂಪೋಸ್ಟನ್ನ ಹಾಕಿ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ತೀನಿ. ಇದು ಗೆಡ್ಡೆ ಆಗೋದ್ರಿಂದ, ಮಣ್ಣಿನ ಒಳಗೆ ಬೆಳೆಯೋದ್ರಿಂದ ಫಸ್ಟಿಗೆ ಗೊಬ್ಬರನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋದು. ಜೊತೆಗೆ ಮಣ್ಣನ್ನು ಸ್ವಲ್ಪ ಫ್ರೀಯಾಗಿರಬೇಕು, ತುಂಬ ಚೆನ್ನಾಗಿ ಏರಿಯೇಷನ್ ಆಗಬೇಕು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಕೋಕೋಪೀಟ್ ಇದ್ದರೆ ಮಿಕ್ಸ್ ಮಾಡ್ಕೋಬೋದು. ಕೋಕೋಪೀಟ್ ಬದಲಾಗಿ ನಾನಿಲ್ಲಿ ಭತ್ತದ ಹೊಟ್ಟನ್ನು ಬಳಸ್ತಾ ಇದ್ದೀನಿ. ಭತ್ತದ ಹೊಟ್ಟು, ಮರದ ಹೊಟ್ಟು, ಸಣ್ಣ ಪುಡಿ ಬರುತ್ತಲ್ಲ ಅದು, ಅಥವಾ ಕೋಕೋಪೀಟ್ ಯಾವುದಾದ್ರೂ ಬಳಸ್ಬೋದು. ಓನ್ಲಿ ಥಿಂಗ್ ಈಸ್ ಚೆನ್ನಾಗಿ ಏರಿಯೇಷನ್ ಆಗಬೇಕಷ್ಟೇ. ಇದು ನೆಲದೊಳಗಡೆ ಗೆಡ್ಡೆಯಾಗಿ ಬಿಡೋದ್ರಿಂದ ಮಣ್ಣು ಕೆಳಗೆ ಬಿಗಿಬಾರ್ದು, ತುಂಬ ಟೈಟ್ ಅನಿಸ್ಬಾರ್ದು, ಚೆನ್ನಾಗಿ ಏರಿಯೇಷನ್ ಆಗಬೇಕು. ಆಗ ದೊಡ್ಡ ದೊಡ್ಡ ಗೆಡ್ಡೆಗಳು ಬರುತ್ತೆ. ಆ ಕಾರಣದಿಂದ ಸ್ವಲ್ಪ ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಜೊತೆಗೆ ವರ್ಮಿ ಕಂಪೋಸ್ಟ್ನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಬೆಡ್ ರೀತಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದು ಹೋಲ್ ಮಾಡ್ತಾಯಿದ್ದೀನಿ, ಬೆಳ್ಳುಳ್ಳಿಯ ಒಂದೊಂದು ಎಸಳನ್ನು ಇಡೋದಕ್ಕೋಸ್ಕರ. ಓಕೆ, ಹೋಪ್ ಫಾರ್ ದ ಬೆಸ್ಟ್. ಈ ಸರ್ತಿ ಬೆಳ್ಳುಳ್ಳಿ ಹಾರ್ವೆಸ್ಟ್ ಮಾಡಲೇಬೇಕಂತ ಇದ್ದೀನಿ. ಬೆಳ್ಳುಳ್ಳಿಯ ತುದಿಯನ್ನು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಒಂದೊಂದನ್ನೇ ನಡ್ತಾ ಇದ್ದೀನಿ. ಪಾಟಲ್ಲಿ ಆದ್ರೂ ಸೇಮ್ ಪ್ರೋಸೆಸ್ ಹೀಗೆ ಮಾಡಿದರೆ ಆಯಿತು. ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದು ಹೇಗೆ ಡೆವಲಪ್ಮೆಂಟ್ ಆಗ್ತಾಯಿದೆ, ಹೇಗೆ ಬೆಳೀತಾ ಇದೆ, ಏನಾಯಿತು ಅನ್ನೋದು ಹಾರ್ವೆಸ್ಟ್ ತನಕನೂ ತೋರಿಸ್ತೀನಿ. ಜೊತೆಗೆ ಏನು ಗೊಬ್ಬರ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹಾರ್ವೆಸ್ಟ್ ತನಕ ಎಲ್ಲ ಅಪ್ಡೇಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ಟೇ ಕನೆಕ್ಟೆಡ್. ಈಗ ಇದನ್ನು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ, ಲೈಟಾಗಿ. ಆ ಕ್ಲೋಸ್ದು ಮೇಲೇ ಇಟ್ಟಿದ್ದೀನಿ. ಈ ರೀತಿ ಶೇಪಲ್ಲಿ ನಟ್ಟು ಸ್ವಲ್ಪ ಮಣ್ಣನ್ನು ಟೈಟ್ ಆಗೋ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಒಂದು ಸರ್ತಿ ನೀರು ಹಾಕ್ತೀನಿ. ನೀರನ್ನು ಜಗ್ ಅಲ್ಲಿ ಹಾಕಬಾರ್ದು, ಸ್ಟ್ರೈಟಾಗಿ ಬಿದ್ದರೆ ಅದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪ್ರಿಂಕಲ್ ಆಗೋ ರೀತಿ ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ ಈಗ ಇನ್ನು ವೆಯ್ಟ್ ಮಾಡೋದು, ಹೇಗೆ ಮೊಳಕೆ ಬರುತ್ತೆ, ಏನಾಗುತ್ತೆ ಅಂತ ಹೇಳಿ. ಸೇವಂತಿಗೆ ಗಿಡ ಎಲ್ಲ ಚೆನ್ನಾಗಿ ಚಿಗುರಿದೆ, ಊರಿಂದ ತಂದಿದ್ದು.
ಅದನ್ನು ಕುಡಿನ ಕಟ್ ಮಾಡ್ತಾ ಇದ್ದೀನಿ. ಎಲ್ಲದೂ ಅಷ್ಟೇ ನಾರ್ಮಲಾಗಿ ಅದರದ್ದು ಚಿಗುರನ್ನು ಪಿಂಚ್ ಮಾಡ್ತಾಯಿದ್ರೆ ಸೈಡಲ್ಲಿ ಕವಲು ಹೊಡೆದು ಬಂದು ಗಿಡ ತುಂಬ ಖುಷಿಯಾಗಿ ಬೆಳ್ಕೊಳ್ಳುತ್ತೆ. ಈಗ ಈ ಅರಿಶಿಣದ ಕೊಂಬನ್ನು ಬೇರೆ ಒಂದು ಪಾಟಲ್ಲಿ ನಡ್ತೀನಿ. ಅಲ್ಲಿ ಸ್ವಲ್ಪ ಜಾಗ ಇದೆ, ನೆಲಬಸಳೆ ಗಿಡ ಇತ್ತಲ್ಲ ಅದೇ ಗಿಡದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೇ ನೆಡ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ದಿರೋ ಹಾಗೆ ಮಣ್ಣಿನ ಅಭಾವ ಇರೋದ್ರಿಂದ ಎಲ್ಲಿ ಜಾಗ ಇರುತ್ತೆ ಎಲ್ಲ ಕಡೆನೂ ಗಿಡ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್, ಫ್ರೀ ಆಫ್ ಕಾಸ್ಟಲ್ಲಿ 7 ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ 7 ಡೇಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಸೊ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಈಟ್ ಹೆಲ್ದಿ, ಸ್ಟೇ ಹೆಲ್ದಿ.